ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಮುಂದೆ ಕಂಡಿದ್ದು ಕಂಡ ಹಾಗೆ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾರ್ಥಿಗಳ ಕುತ್ತಿಗೆ ಕೊಯ್ಯುವವರು ಈಗ ರೈತರ ಪಾಲಿಗೆ. ದೇಶದಲ್ಲಿ ಕಾಕ್ರೋಚ್ ಪಕ್ಷ ಒಂದು ದೇಶದ್ರೋಹಿ ಪಕ್ಷ. ನಿಜಕ್ಕೂ ಸುಪ್ರೀಂ ಕೋರ್ಟ್ CJI ರಾಜೀನಾಮೆ ನೀಡಬೇಕಾ? ಪ್ರಧಾನಿ ಮೋದಿ ಸರ್ಕಾರ ಮಾಡಲು ಸಹಾಯ ಮಾಡಿದ ಅಣ್ಣಾ ಹಜಾರೆ ಈಗ ಎಲ್ಲೇ? ದೇಶದ ಸರ್ಕಾರ ಕಳೆದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಮರೆತಿದ್ದಾರಾ? ದೇಶದಲ್ಲಿ ಜಂಜಿಗಳ ಹೊಸ ಪಕ್ಷ ಸ್ಥಾಪನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯ ಚೌಕಟ್ಟಿನಲ್ಲಿ ದೇಶದ ಮಾತನ್ನು ನಾವಿವತ್ತು ತಗೊಂಡು ಬಂದಿದ್ದೀವಿ. ದೇಶದಲ್ಲಿ ಜಂಜಿಗಳು ಸಿಕ್ಕಾಪಟ್ಟೆ ಆರ್ಭಟ ಮಾಡ್ತವ್ರೆ. ಅವ್ರೇನಂತೀರ ನೀವು? ಅವ್ರದ್ದು ಒಂದು ಏನಂತೀರ, ಹಿಮ್ಮತ್ತಾದರೂ ಹೇಗೆ ಬಂತು ಅವ್ರಿಗೆ? ಸೈಲೆಂಟಾಗಿ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಸ್ಕ್ರಾಲ್ ಮಾಡ್ತಾ, ಅದ್ರ ಜೊತೆಗೆ ಮೀಮ್ಸ್ಗಳನ್ನು ನೋಡ್ತಾ, ನಗಿಸ್ತಾ ಮನೇಲಿ ಅಪ್ಪ ತಂದು ಹಾಕ್ತಾನೆ ತಿನ್ನೋದು ಬಿಟ್ಟು ರೋಡಿಗೆ ಬರೋದು ಕಾರಣ ಏನು ಸರ್? ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು CO ಸಾಹೇಬ್ರಿದ್ದಾರೆ. ಸರ್, ತಮಗೆ ಸ್ವಾಗತ. ಮಲ್ಲಪ್ಪ ಜೋತಾರ್ ಸರ್. ಸರ್, ಇವಾಗ ಇಷ್ಟೆಲ್ಲ ರೀಲ್ಗಳನ್ನು ಸ್ಕ್ರಾಲ್ ಮಾಡ್ತಾ ಕೂತ್ಕೊಳ್ಳೋರು, ಹೌದಾ? ಆಮೇಲೆ ಮೀಮ್ಗಳಿಗೆ ಇವನು ಡಿಶ್ ಮಾಡ್ತಾನೆ, ಅವನು ಡಿಶ್ ಮಾಡ್ತಾನೆ, ಹಾಗೆ ಹೀಗೆ ಏನೇನೋ ಹೊಸ ಶಬ್ದಗಳದ್ದೊಂದು ಉಲ್ಲೇಖಗಳು ಬರ್ತಾ ಇದ್ವು. ಪ್ರತಿ ದಿವಸನೂ ಕೇಳ್ತಿದ್ವಿ. ಬಟ್ ಇವಾಗ ಹೆಂಗಾಗ್ಬಿಟ್ಟಾಯ್ತಂತಂದರೆ, ಜಂಜಿ ಹೊಸ ಯುವಕರು ರೋಡ್ಗಿಳಿದ್ಬಿಟ್ಟವ್ರೆ, ರೊಚ್ಚಿಗೆದ್ಬಿಟ್ಟವ್ರೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇನು ಇದು ಪ್ರಪ್ರಥಮವಾಗಿ ಏನು ಹೇಳಿಕೆ ಕೊಟ್ಟಿಲ್ಲ. ಅವರು ಕಾಕ್ರೋಚಸ್ ಅಂತ ಹೇಳಿ ಎನ್ವಿರಾನ್ಮೆಂಟಲಿಸ್ಟ್ಗಳಿಗೆ ಅವರು ಅಬದ್ಧವಾದಂತಹ ಟಿಪ್ಪಣಿಗಳನ್ನು ಮಾಡವ್ರೆ. ಏನಾದರೂ ಅವ್ರ ಹತ್ರ ಸೋಷಿಯಲ್ ವೆಲ್ಫೇರ್ ಅಂದರೆ ಜನರಿಗೆ ಬೇಕಾಗಿರುವಂತಹ PILಗಳನ್ನು ತೊಗೊಂಡು ಹೋಗ್ಬಿಟ್ರೆ, ಯಾರು ಹಾಕಿರ್ತಾರಲ್ಲ ಅವರೇ ತಪ್ಪಿತಸ್ಥರು, ಅವರೇ ಅಪರಾಧಿಗಳು ಅನ್ನುವಂತಹ ಮಾತುಗಳು, ಅನ್ನುವಂತಹ ಹೇಳಿಕೆಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲಿಂದ ಮೇಲೆ ಕೊಡ್ತಾ ಇದ್ರು. ಇದು ಕಾಕ್ರೋಚ್ ಅನ್ನೋದ ಹೆಂಗ್ ಉಟ್ಕೊಂತ ಸರ್? ಅಂದರೆ ಇವ್ರು ಹೆಂಗ್ ಬೆಂಕಿ ಹಾಕ್ಬಿಡ್ತು ಈ ಮಾತಿಗೆ? ಸುಮ್ಮನೆ ಮನೇಲಿ ಕೂರ್ಬೇಕಲ್ಲ, ಅಪ್ಪ ತಂದು ಹಾಕ್ತಾವನೆ, ಅಮ್ಮ ಬೇಸ್ ಹಾಕ್ತಾವಳೆ, ಆರಾಮ್ಸೆ ತಿಂತ ಉಂತ ಕುಣ್ಕೊಂಡ್ಬಿಡ್ಬೇಕು. ಈ ದೇಶದ ರಾಜಕಾರಣದ ಇದಕ್ಕೆ ಕೈ ಹಿಡಿಬೇಕು ಇವರು. ಅವ್ವ ಅಪ್ಪ ಎಷ್ಟು ದಿವಸ ಹಾಕ್ಬೇಕು? ಅವ್ವ ಅಪ್ಪನಿಗೆ ವಯಸ್ಸದನ ಇಲ್ವೋ? ಅಲ್ಲ ಸರ್, ಸಾವು ಬರದೇ ಇರ್ತಾರ. ಅವ್ವ ಅಪ್ಪ ಸದ್ಮೇಲೆ ಏನು ಮಾಡ್ಬೇಕು ಮಕ್ಕಳು? ಅವ್ರ ಭವಿಷ್ಯ ಏನು? ಎಲ್ಲಿ ಹೋಗ್ಬೇಕು? ಯಾರ ಹತ್ರ ಹೋಗ್ಬೇಕು? ಏನು ಮಾಡಬೇಕು? ಮದುವೆ ಆಗಬಾರ್ದವಾ? ಮುಂದೆ ಅವ್ರ ಮಕ್ಕಳು ಅಡಿಬಾರ್ದವಾ? ಅವ್ರ ಭವಿಷ್ಯ ಆಗಬಾರ್ದವಾ? ಉದ್ಯೋಗ ಹುಟ್ಟಬಾರ್ದವಾ? ಏನು ರೀ? ಅಲ್ಲ ಸರ್, ಯಾಕೋ ಒಂದು ಸ್ವಲ್ಪ ಲೇಟಾಗಿ ಎಚ್ಚೆತ್ಕೊಂಡ್ರು ಅಂತ ಅನ್ನಿಸ್ತಾ ಇಲ್ವಾ? ಅಂದರೆ ಭಾರತ ದೇಶ ಎಚ್ಚೆತ್ಕೊಳ್ಬೇಕು, ಇಲ್ಲಿ ಜಂಜಿಗಳು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನೇಪಾಳದ ಜಂಜಿಗಳು ಎದ್ದಾಗ ಅವರು ಒಂದು ರೂಟಲ್ಲಿ ಇವ್ರು ಹೋಗ್ತವ್ರೆ ಅಂತ ಅನ್ನಿಸ್ತಾ ಇಲ್ಲ? ನಮ್ಮ ಸ್ಲೋ ಯಾವುದಾದ್ರು ಹೇಳೋದು ಸ್ಲೋ. ಕುಂಭಕರ್ಣ ಸಂತತಿಗೆ ಸಂಬಂಧಿಸಿದವ್ರು ಕಾಣ್ತೀವಿ ನಾವು, ಏನಿರ್ಬೋದು. ಆದರೆ ಅದೆಲ್ಲ ಒಳ್ಳೇದಾಯಿತು. ಯಾಕಪ್ಪ ಅಂತಂದರೆ ಇಲ್ಲೇ ಜಂಜಿ ಮತ್ತೊಂದು ಅಂತಲ್ಲ, ಅದು ಆಯಿತು, ಪರಿಣಾಮ ಆಗಿರ್ಬೋದು, ಮತ್ತೇನಾಗಿರ್ಬೋದು. ಬಟ್ ನಮ್ಮ ಮೋದಿಯವ್ರ ಮೇಲೆ ಭಾಳಷ್ಟು ವಿಶ್ವಾಸ ನಮ್ಮ ಯುವಕರಿಗೆ. 2014 ಅವ್ರು ಬಂದಾಗ ಏನು ತಿಳ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರೆ, ನಮ್ಮ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸಿಗ್ತಾವ, ಪ್ರತಿ ಬಡವ್ಗೆ 15 ಲಕ್ಷ ರೂಪಾಯಿ ಸಿಗ್ತಾವ. ಇವ್ರು ನಂಬಿಬಿಟ್ರಿ. ಕಾಂಗ್ರೆಸ್ನ ದುರಾಡಳಿತದಿಂದ ಬ್ಯಾಸತ್ತಿದ್ದಾರೆ ಪಾಪ. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಜನತಾದಳ ಅಥವಾ ಜನತಾ ಪಕ್ಷ ಏನಿದ್ರು, ಇವ್ರು ಏನು ಜನರಿಗೆ ಏನು ಮಾಡೋಕ್ಕಿಂತ ಹೆಚ್ಚಿಗೆ ನುಕ್ಸಾನ ಭಾಳ ಮಾಡಿದ್ರು. ಅಲ್ಲಿ ಜಾತಿವಾದ ತೊಗೊಂಬಂದರು, ಮತ್ತೊಂದು ತೊಗೊಂಬಂದರು, ಅವೆಲ್ಲ ತೊಗೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮಹಾತ್ಮ ಮೋದಿಯವರು ಹಾಗಾಗಿ ನಾವು ಹಿಂದುತ್ವ ಅಂತ ಮಾತಾಡಲಿಲ್ಲ. ಅಭಿವೃದ್ಧಿ ಅಂದ್ರೆ ಪಾಪ ಮಕ್ಕಳೆಲ್ಲ ಇಡೀ ದೇಶದ ಜನ ಮರಳಾಗಿಬಿಟ್ರು ಅವ್ರ ಮಾತಿಗೆ. ನಂತರದ ಏನಾಯ್ತು ನಮ್ಗೆ ಗೊತ್ತು. 12 ವರ್ಷದೆಲ್ಲ ಜುಮ್ಲಾ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳ್ಬಿಟ್ರು, ದಿಲ್ಲಿದ ಜುಮ್ಲಾ ಅಂತೇಳಿ. ಅದು ಒಂದು ರೀತಿ ಅಲ್ಲ, ಯಾಕಂದ್ರೆ ಅದು ಪ್ರಭಾವಿ ಆಗಿತ್ತು. ಕಾಂಗ್ರೆಸ್ನ ಬೇಸತ್ತಿದ್ದ ಜನ ಇವ್ರು ಒಳ್ಳೇದು ಮಾಡ್ತಾರೆ, ಮತ್ತೆ ಇವ್ರಲ್ಲ ಸ್ವದೇಶಿ ಅದು ದುರ್ದವ್ರ ಮಾತು ಮಾತಾಡ್ತಾರೆ. ಪೂರ್ತಿ ಆನಂತರ ಹೇಳ್ತಾನೆ ಅದನ್ನ, ಇವೆಲ್ಲ ಮಾತಾಡ್ತಿದ್ರು. ಹೀಗಾಗಿ ಪಾಪ ಇವ್ರಿಗೊಂದು ಚಾನ್ಸ್ ಕೊಟ್ಟರು ನಾವು ಅಂತ. ಯಾಕೆ ವಾಜಪೇಯಿ ವಿರುದ್ಧ ಎಲ್ಲ BJP ಹೇಳೋರು, ನಮಗೊಂದು ಚಾನ್ಸ್ ಕೊಡ್ರಿ ಅಂತ ಕೊಟ್ಟರು. ಈಗ 12 ವರ್ಷ ಕೊಟ್ಟಿದ್ದು ಪರಿಣಾಮ. ಇವತ್ತು
ಅವ್ರಿಗೆ ಗೊತ್ತಾಗ್ಯದ ದೇಶದ ಅಧೋಗತಿ ಆಗ್ಬಿಟ್ಟೈತೆ. ಅದು ಆಗಿದ್ದು ಸಹಿತ ಮುಚ್ಚಿಡ್ತಾ ಬಂದ್ರು. ನಮ್ಮ ಮೀಡಿಯಾ ಸಹಿತ ಕೆಲಸ ಮಾಡಿದ ಪಾಪ ಯುವಕರಿಗೆ ತಿಳಿಸೋ ಕೆಲಸ ಮಾಡಿಲ್ಲ. ಯಾವ ಮೀಡಿಯಾ ಜನಸಾಮಾನ್ಯರಿಗೆ ಯುವಕರಿಗೆ ತಿಳಿಸ್ಬೇಕಾಗಿತ್ತು, ಇವ್ರ ಆಡಳಿತ ದುರಾಡಳಿತ ಎಕನಾಮಿಕ್ ಸ್ಥಿತಿಗತಿ ಏನದ ತಿಳಿಸ್ಬೇಕಾಗಿತ್ತು. ಆ ಮೀಡಿಯಾ ಸ್ಟೇಟ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ದೊಡ್ಡ ಮೀಡಿಯಾಗಳು ಆಲ್ಮೋಸ್ಟ್ ಅವ್ರ ಫಂಡಿಂಗ್ಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು, ಆಲ್ಮೋಸ್ಟ್ ಅಲ್ಲೆಲ್ಲ ಫಂಡಿಂಗ್ಗಳು 50 to 90% ಫಂಡಿಂಗ್ಗಳು ಗೌರ್ಮೆಂಟ್ಗೆ ಯಾರು ಎಲೆಕ್ಟ್ರಲ್ ಬಾಂಡ್ಗಳನ್ನು ಕೊಟ್ಟವ್ರಲ್ಲ ಅವ್ರದೇ ಇನ್ವೆಸ್ಟ್ಮೆಂಟ್ಗಳು. ಹೌದ್ರಿ, ಅವ್ರು ಹೆಂಗ್ ಮಾತಾಡ್ತಾರೆ ಸರ್? ಅದೇ ರೀ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾ ಹೇಳ್ತಿರ್ತದ ಅವರೆಲ್ಲರೂ ಮುಚ್ಚಾಕ್ಬಿಟ್ರು. ಪಾಪ ಯುವಕರಿಗೆ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತದೆ. ರೀಲ್ಗಳನ್ನ ನೋಡ್ರಿ, ಎಲ್ಲಿವರೆಗೆ ಅವ್ವ ಅಪ್ಪನ ದುಡ್ಡು ಇರ್ತಾರಾಗ ಅವ್ವ ಅಪ್ಪನ ದುಡ್ಡು ತೀರಿದ್ವು ಅಂತ ಕೆಲವೊಂದು ಅವ್ವ ಅಪ್ಪ ತೀರ್ಕೊಂಡ್ರು, ಕೆಲವು ಬಡವರು ಇದ್ರು. ಅದು ವಿಶೇಷವಾಗಿ ಇದು ಮಿಡಲ್ ಕ್ಲಾಸಲ್ಲಿ ಇವತ್ತು ಜಾಗೃತಿ ಆಗ್ಯದ್ರಿ. ಆ್ಯಕ್ಚುಲಿ BJP ಏನು ಅಧಿಕಾರಕ್ಕೆ ತಂದಾರ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಅವರಂತೆ ಅವ್ರ ಪಾಪ ಉಪಯೋಗ ಮಾಡ್ಬೋದು. ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ. ಕಾರ್ಪೊರೇಟ್ಗಳು ಎಷ್ಟಿದ್ದಾರಪ್ಪ, ಒಂದು 100-150 ಜನ ಇರ್ಬೋದು. ಅವರಲ್ಲೇ 48% ಇಡೀ ದೇಶದ ಸಂಪತ್ತು ಕೂತದಿಲ್ರಿ. ಅದನ್ನು ಮಾಡಿದವ್ರು ಮೋದಿ ಅವರು. ಆದರೆ ಯಾರೂ ಹೇಳಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಾಗೃತಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾದಾಗ ಯುವಕರಿಗೆ ಗೊತ್ತಾಗಿದ್ದು ಸ್ವತಃ ಅವರು ಅನುಭವಿಸಲ್ಗೈತರು. ಬೆಂಕಿ ಸುಡ್ತದಪ್ಪ ತಮ್ಮ ಅಂತ ಒಂದು ಬೆಂಕಿ ಸುಡ್ತದಪ್ಪ ತಮ್ಮ ಅಂತ ಕೇಳಿಲ್ಲ ಅವರು. ಭಾರಿ ಇದಾರೆ ಅಂತ ಹೇಳಿದ್ರು. ಯಾವ ಕೈ ಹಾಕಿದ್ರಲ್ಲ ಜಳ ಬಳಿ. ಇದೇ ಜಂಜಿಗಳು ಅಂದರೆ ಕೆಲವು ದಿನಗಳ ಹಿಂದೆ ರೈತರ ಮೂವ್ಮೆಂಟ್ ಆಯಿತು, ಫಾರ್ಮರ್ ಪ್ರೊಟೆಸ್ಟ್ ಆಯಿತು. ಅವಾಗ ಖಾಲಿಸ್ತಾನಿಗಳಿವರು ಅಂತ ಹೇಳಿ ಇದೇ ಜಂಜಿಗಳ ಮನಸ್ಸಿನಲ್ಲಿ ಇದೇ ಮೀಡಿಯಾದವ್ರು ಬಿತ್ತಿದ್ರು. ಇವಾಗ ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು ಹಾಗೆ ಹೀಗೆ. ಯಾವಾಗ ಇದು ಜಂಜಿಗಳದ್ದು ಕಾಕ್ರೋಚ್ ಪಕ್ಷ ಅಂತ ಬಂತಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾವಾಗ ಬಂತಲ್ಲ ಅವಾಗ ಗೊತ್ತಾಯ್ತು, ಇಲ್ಲಪ್ಪ ನಮಗೂ ಕೂಡ ಇವ್ರು ದೇಶದ್ರೋಹಿಗಳು, ಇವ್ರು ಪಾಕಿಸ್ತಾನಿಗಳು ಅಂತಾರೆ ಅಂತ. ಹೌದು, ಅನಾಲಿಟಿಕ್ಸ್ ಗಳನ್ನ ಓಪನ್ ಮಾಡೋದು ನೋಡಿದಾಗ 97.89% ಇಂಡಿಯನ್ ಫಾಲೋವರ್ಸ್ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ, ಅಂದ್ರೆ ಆ ಪರ್ಟಿಕ್ಯುಲರ್ ಇದಕ್ಕೆ, ಆ ಒಂದು ಪಕ್ಷಕ್ಕೆ. ಸೊ ಇವಾಗ ಸರ್ ಒಂದು ಪ್ರಶ್ನೆ ಇದು ಉದ್ಭವ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿರೋದೇ ಇದು ನೀಟ್ ಎಕ್ಸಾಮ್ ಅಲ್ಲಿ ಇವೆಲ್ಲ ಏನು ಸೋರಿಕೆ ಆಗಿದೆ, ಇದ್ರ ವಿರುದ್ಧವಾಗಿ 17 ಲಕ್ಷ ಮಂದಿ ಏನಾಯ್ತು ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಒಬ್ಬ ವಿದ್ಯಾರ್ಥಿಯಿಂದ ಅನೇಕ ಕುಟುಂಬಗಳಿದ್ದಾವ. ಹೌದು ಸರ್ ಇದ್ರ ವಿರುದ್ಧವಾಗಿ ಸಿಡಿದಂತಹ ಒಂದು ಏನಂತೀರ ನೀವು ಸೋಷಿಯಲ್ ಮೀಡಿಯಾ ಅಲೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿ. ಹೌದಾ ಸರ್? ಅಲ್ಲ ಸರ್, ವಿದ್ಯಾರ್ಥಿಗಳ ಕತ್ತು ಕೊಯ್ಯುತ್ತಿರುವಂತಹ ಇವಾಗ ಪ್ರಶ್ನೆ ಮೇನ್ ಆಗಿರೋದು ಇಲ್ಲಿ ಸರ್. ಕತ್ತು ಕೊಯ್ದಂತಹ ಅದ್ರ ಚೇರ್ಮನ್ ರಾಹುಲ್ ಸಿಂಗ್ ಅಂತ ಹೇಳಿ ಇವಾಗ ಅವ್ರನ್ನ CBSE ಇಂದ ಇದನ್ನ ಮಾಡಿ ಟ್ರಾನ್ಸ್ಫರ್ ಮಾಡವ್ರೆ ರೈತರಿಗೆ, ಅಂದ್ರೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಅವ್ರು ಟ್ರಾನ್ಸ್ಫರ್ ಮಾಡವ್ರೆ. ಇವಾಗ ಸಾಕಪ್ಪ, ಇವಾಗ ಜಂಜಿಗಳ ಕುತ್ತಿಗೆ ಕೊಯ್ದ, ಇನ್ ರೈತರ ಕುತ್ತಿಗೆ ಕೊಯ್ಯಿ ಅಂತ ಕೊಯ್ದು ಹೋಯ್ದ. ಈ ರೈತರ ಕುತ್ತಿಗೆನೂ ಇಲ್ಲಲ್ಲೇ ಕೊಯ್ಲಿಕ್ಕೆ. ರೈತರ ಪರಿಸ್ಥಿತಿ ಏನಂದ್ರೆ ಅವ್ರಿಗೆ ಗೊತ್ತದು. ಅಲ್ಲಿ ಹೋಗಿ ಮತ್ತೆ ಹೊಡಿದಕ್ಕೆ ಹೋಗಿದಾರ ರೈತ ಸ್ಕೀಮ್ಗಳು ಅದು ಇಂಥ. ಈ ಅಧಿಕಾರಿಗಳು ಮತ್ತೇನು ಮಾಡ್ಲಿಕ್ಕೆ ಹೋಗಿದ್ರು? ಇವ್ರು ಶಿಕ್ಷೆ ಆಗ್ಬೇಕಾಗಿತ್ತು, ಈಗ ಇವ್ರು ಸಸ್ಪೆಂಡ್ ಮಾಡ್ಬೇಕಾಗಿತ್ತು ಅವ್ರನ್ನ. ಅದೇ ದೊಡ್ಡ ಅಪರಾಧ ಆಗಿತ್ತು. ಅಲ್ಲ ಸರ್, ಇವರು ಪಂಚಾಯತ್ ಡೆವಲಪ್ಮೆಂಟ್ ಸಾಮಾನ್ಯವಾದಂಥ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನೇ ಹೈಯರ್ ಅಧಿಕಾರಿಗಳು ಈ ದೇಶದಲ್ಲಿ ಸಸ್ಪೆಂಡ್ ಮಾಡೋಕ್ಕಾಗ್ಲಿ, ಇಲ್ಲಪ್ಪ ಅಂದ್ರೆ ಕೆಲಸದ ಉಚ್ಚಾಟನೆ ಮಾಡೋದಕ್ಕಾಗ್ಲಿ ಅಧಿಕಾರ ಇಲ್ಲ. CEO ಸಾಹೇಬ್ರು ಓಪನ್ ಆಗಿ ಹೇಳ್ತಾರೆ, ನಾವೇನಾದರೂ PDOಗಳ ವಿರುದ್ಧ ಇವ್ರ ವಿರುದ್ಧ ನಾವೇನಾದರೂ ಹೀಗೆ ಸಸ್ಪೆನ್ಷನ್ ಆರ್ಡರ್ ಅದನ್ನ ಮಾಡಿಬಿಟ್ರೆ ಸ್ಟೇ ತಗೊಂಡು ಬಂದ್ಬಿಡ್ತಾರೆ ಇಲ್ಲಿ. ಮತ್ತೆ ಇವ್ರು ಏನೂ ಒಂದು ಭಯನೇ ಇಲ್ಲ ಸರ್. ಅದು ಹೇಳಿದಿಲ್ಲ ನಿಮ್ಗೆ ಒಂದೇ ಮಾತಿನ ಸಿಂಪಲ್ ಆಗಿ ಅವ ಅಧಿಕಾರಿ ಟ್ರಾನ್ಸ್ಫರ್ ಮಾಡಿ ಶಿಕ್ಷೆ ಆಯ್ತು ಅವಾಗ. ಅವ್ನು ಮತ್ತೊಂದು ಮೇಯ್ದಕ್ಕೆ ಅನುಕೂಲ ಕೊಟ್ಟರು, ಇಲ್ಲಿ ಬಿಟ್ಟು ಅಲ್ಲಿ ಹೋಗಪ್ಪ ಮೇ ಹೋಗು ಅಂತೇಳಿ. ಹೌದು, ಹೀಗಾಗಿ ಮತ್ತು ಸುಧಾರಿಸಂದ್ರೆ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಲಿ ಅಂತಂದ್ರೆ ಹೆಂಗೆ ಸಾಧ್ಯದ? ಯಾವ ಮೋದಿ ಬಂದ್ರೇನು, ಯಾರು ರಾಹುಲ್ ಬಂದ್ರೇನು, ಯಾರು ಬಂದ್ರೇನು, ಶಿಕ್ಷೆ ಅನ್ನೋದು ಬೇಕಲ್ಲ. ಬೇಕಲ್ಲ. ಒಬ್ಬ ಪಿಕ್ ಪಾಕೆಟ್ ಮಾಡಿದ ಅವ್ನು ಶಿಕ್ಷೆ ಕೊಡ್ತೀರಿ ನೀವು. ಒಂದು ಸಣ್ಣ ತಪ್ಪು ಎಲ್ಲೂ ಆಗಿರ್ತದೆ, ಒಳಗೆ ಜೈಲ್ದಲ್ಲಿ ಹಾಕ್ತೀರಿ. ಇವ್ರು ಕೋಟಿಗಳಲ್ಲಿ ಮಣ್ಣಿಗೆ ಬೆಳಗಿನವರೆಗೂ ರುಬ್ತಾರೆ. ಒಬ್ಬ ಏನೋ ಪಿಕ್ ಪಾಕೆಟ್ ಮಾಡವನೇ, ಅವು ಹಸಿವಿಗಾಗಿ ಯಾರೋ ಬ್ಲಡ್ ಕದ್ದಿರ ಮತ್ತಿನ ಕದ್ರ ಒಳಗೆ ಬೆಳೀತಾ ಇದ್ದಾರೆ. ಇದಕ್ಕೇನಿದ್ರಿ ಏನಿದು? ನಾವು ಯಾವ ದೇಶದಲ್ಲಿ ಇದೆಯೋ ಭಯ ಅನ್ನಿಸ್ತದೆ. ಮತ್ತೆ ಸರ್ ಇನ್ನೊಂದು ಮೊನ್ನೆ ಅಷ್ಟೇ ನಾನು ಕೂಡ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ನೋಡ್ತಾ ಇದ್ದಾಗ ಒಂದು ಮಾತು ಬಂತು, ಕಾಕ್ರೋಚ್ ಜನತಾ ಪಾರ್ಟಿ ದೇಶದ್ರೋಹಿ ಪಕ್ಷ ಅಂತ ಹೇಳಿ. ಇದು ಹೆಂಗ್ ಸರ್?
ಆ ದೇಶದ್ರೋಹಿಗಳು ಬರ್ತಾ ಇದ್ದಾರೆ, ಜನ ಯಾವತ್ತು ಉಳ್ತಾ ಇದ್ದಾರೆ, ತಮ್ಮನ್ನು ಹೀಗಾಗಿ ಬರ್ತಾ ಇದ್ದಾರೆ ತಿಳ್ಕೊಂಡು ಸರ್, ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ದೇಶನ ನಾವು ತಿಳ್ಕೊಂಡಿದ್ದಾರೆ BJPಗರು ಮತ್ತಿನ್ನುಳಿದವರು. ಹೌದಪ್ಪ, ಇದೇ ಒಂದು ಘಮಂಡಿಯಲ್ಲಿ ಇದ್ದಂತಹ ಇಂದಿರಾ ಗಾಂಧಿ ಅವ್ರ ಪರಿಸ್ಥಿತಿ ಏನಾಯ್ತು ಸರ್? ನೋಡಿದ್ವಿ ಇವತ್ತು ಏನಂತೇಳಿ. ಕೊನೆಗೆ ಅವನೋ ಗುಂಡಿಗೆ ಬಲಿಯಾಗಿ ಹೋದ್ರೆ ಹೆಣ್ಮಗಳು, ಅವ್ರು ಯಾರೋ ಗುಂಡು ಹಾಕಿದ್ರು, ಅದೆಲ್ಲ ಓಕೆ ಸರ್, ಅದೇನೋ ನಾವು ಅದನ್ನ ಮಾಡ್ತಾ ಇಲ್ಲ, ನಾವು ಅದನ್ನ ಮಾತಾಡೋದು ಬೇಡ ಇವಾಗ. ಬಟ್ ಇವಾಗ ಕಾಂಗ್ರೆಸ್ ಅನ್ನೋದು ಎಲ್ಲಿತ್ತು? ಇದೇ 10 ವರ್ಷ ಕಾಂಗ್ರೆಸ್ ಅನ್ನೋದು ಇಲ್ಲ, ನಿರ್ನಾಮವಾಗ್ಬಿಟ್ಟದು. ಹೌದು, 40-45 ಅಷ್ಟೇ MP ಗಳಿದ್ರು. ಹೌದು, ನಿರ್ನಾಮವಾಗೋಗ್ಬಿಟ್ಟಿತ್ತದು ಕಾಂಗ್ರೆಸ್ ಅನ್ನೋ ಪಕ್ಷ. ಇವಾಗ ಅದೇ ಒಂದು ಏನಂತೀರ ನೀವು, ದರ್ಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನೇನಾಗುತ್ತೆ, ನನಗೆ ಯಾರು ಸಮನಿಲ್ಲ. ಅರೆ ಸರ್, ಆಗಿರೋದೇ ಸಮ್ಮಿಶ್ರ ಸರ್ಕಾರ ಇವ್ರದ್ದು. ಹೌದು, ನಿತಿನ್ ಅವರು, ಆಮೇಲೆ ನಾಯ್ಡು ಅವರು, ನಿತೀಶ್ ಹಾಗೂ ನಾಯ್ಡು ಅವರು ಬಿಟ್ಟು ಹೋಗ್ಬಿಟ್ರೆ ಮುಗ್ದೋಯ್ತು ಪಕ್ಷ, ಗೌರ್ಮೆಂಟೇ ಬಿದ್ದೋಗ್ಬಿಡುತ್ತೆ. ಆದರೂ ನಮ್ಮದು 400 ಪಾರ್ ಗೌರ್ಮೆಂಟ್ ಅಂತ ತಿಳ್ಕೊಂಡಿದ್ದಾರೆ. 400 ಪಾರ್ ಗೌರ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಸರ್, ಇನ್ನೊಂದು ಪ್ರಶ್ನೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ರೀತಿ ಅಂದರೆ ಸಮಾಜದ ವಿರುದ್ಧವಾಗುವಂತಹ ಹೊಲಸಾದ ಕೆಲಸಗಳು, ಅನ್ಯಾಯಗಳನ್ನು ತೋರಿಸುವಂತಹ ಆಕ್ಟಿವಿಸ್ಟ್ಗಳು, ಸೋಷಿಯಲಿಸ್ಟ್ಗಳು, ಎನ್ವಿರಾನ್ಮೆಂಟಲಿಸ್ಟ್ಗಳು, ಜನ್ಜಿಗಳು, ಇವರಿಗೆಲ್ಲ ಅಭದ್ರವಾದಂಥ ಟಿಪ್ಪಣಿ ಕೊಡುವಂತಹ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ತಿಳ್ಕೊಂಡು ತಾವೇ ರಾಜೀನಾಮೆ ಕೊಡಬೇಕಂತ ಅನ್ಸಲ್ವಾ ಸರ್? ನೋಡ್ರಿ, ಇವತ್ತೇನಾದರೂ ಈ ಒಂದು CJP ಹುಟ್ಟಿದ್ರೆ ಅದಕ್ಕೆ ಕಾರಣೀಭೂತರು ಅವರು. ಹೌದು, ಯಾಕೆ ಹುಟ್ಟಿದವ್ರು ಬಿಡಿಸಿ ಹೇಳ್ಬೇಕಾಗಿಲ್ಲ, ಅವರಷ್ಟು ಪ್ರಜ್ಞಾವಂತ ನಾವೇನಲ್ಲ. ಹೌದು, ಸ್ವತಃ ಅವ್ರು ತಿಳ್ಕೊಂಡು ಮಾಡ್ಬೇಕಾಗಿತ್ತು. ಇದು ಯಾಕೆ ಹುಟ್ಟಿತು, ಇದಕ್ಕೆ ನಾ ಕಾರಣ ಯಾಕೆ ಆದ್ನಿ ಅನ್ನುವಂಥದ್ದನ್ನು. ಹೌದು, ಯಾವುದನ್ನೋ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಹೋದ್ರು, ಅದು ಬೇಡ ಬಾಯ್ಗೆ ತಪ್ಪು ಅಂದರು, ಆಯ್ತು ತಪ್ಪ ಯಾವುದಾದ್ರು. ಯಾಕಂದ್ರೆ ಇದು ಒಮ್ಮೆ ಅಂದಿದ್ದಲ್ಲ, ಈ ಹಿಂದೆ ಅನೇಕ ರೀತಿ ಒಬ್ಬರೇ ಅಲ್ಲ, ಬೇರೆ ಬೇರೆ ಎನ್ವಿರಾನ್ಮೆಂಟಲಿಸ್ಟ್ಗಳಿಗೆ ಕೂಡ ಅಂದವ್ರೆ, ಎಕನಾಮಿಸ್ಟ್ಗಳಿಗೆ ಕೂಡ ಅಂದವ್ರೆ, ಆಮೇಲೆ ಫಾರೆಸ್ಟ್ ಅಂದರೆ ಸೋಷಿಯಲಿಸ್ಟ್ಗಳಿಗೆ ಕೂಡ ಅಂದವ್ರೆ. ಇದಕ್ಕೆ ಅವರು ಸದಾ ತಿಳ್ಕೊಳ್ಬೇಕಾಗಿತ್ತು ಒಬ್ಬ. ಯಾಕಂತಂದ್ರೆ ಈ ದೇಶದ ಚೀಫ್ ಜಸ್ಟಿಸ್ ಅವರಿಗೆ ನಾವು ಹೇಳುವಂಥದ್ದಿಲ್ಲ. ಬಟ್ ಈಗ ಈ ಮೂಮೆಂಟ್ ಆಗಿದ್ದ ಏನೋ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಕಾಯ್ಕೊಡೋದಕ್ಕೆ ಟೊಂಗಿ ಮುರಿಯೋದಕ್ಕೆ ಅಂತೇಳಿ ಅವ್ರು ಅನ್ನೋದಕ್ಕೆ ಇಲ್ಲ. ಇಡೀ ದೇಶ ತುಂಬ ಪ್ರಪ್ರಥಮವಾಗಿ ನೌಕರಿ ಇರಲಿಲ್ಲ, ಏನೂ ಇರಲಿಲ್ಲ, ಮೊದಲೇ ಉರಿತಾ ಕುಂತವ್ರೆ. ಹೌದು, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಮಾತಂದ್ರು, ಆ ಪಕ್ಷ ಉಟ್ಕಂತು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟಕ್ಕೆ ಅದೇನಂತೀರ ನೀವು, ಇದ್ರದ್ದು CJP ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಈ ಮಾತೆಂದಿದ್ದು, ನಾನು ಇನ್ನೂ ಕಾಮಿಡಿ ಮೀಮ್ ಮಾಡೋದಕ್ಕೋಸ್ಕರ ನಾನು ಮಾಡಿದೆ, ಬಟ್ ಅದಕ್ಕೆ ಇಷ್ಟೊಂದು ಜನಸಾಗರ ನೋವದರಿ ಪಾಪ ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಅವ್ರ ತಂದೆ ವರ್ಕ್ ಮಾಡಿಸಗತ್ತೆ ಮಾಡಿ ಪಾಪ ನಮ್ಮ ಮಗ ಡಾಕ್ಟರ್ ಆಗಲಿ ಮತ್ತೇನೂ ಆಗಲಿ ಕನಸು ಕಾಣ್ತಿದ್ದಾರೆ ಪ್ರತಿಯೊಂದು ತಾಯಿ ತಂದೆ. ಅಲ್ಲಿ ಮತ್ತೆ ಎಲ್ಲ ಆದಾಗ ಇಂಥ ಅನ್ಯಾಯಗಳು ಆದಾಗ ಒಂದು ಕೋಚಿಂಗ್ ಮಾಡಿಸ್ಬೇಕಾದ್ರೆ 1 ವರ್ಷ ಲಕ್ಷಾಂತರ ರೂಪಾಯಿ, 4 ಲಕ್ಷ, 10 ಲಕ್ಷ, 6 ಲಕ್ಷ ಆಗದೆ ಹೋದರೆ ಎಷ್ಟು ಲಾಸ್ಗಳು ಮನೆಗಳ ಮಾರ್ಕೊಂಡಿದ್ದಾರೆ ಎಷ್ಟೋ ಜನ. ಅವ್ರ ಪಾಪ ತಾಪ ಸಡನ್ ಆಗಿ ಅದು ಒಮ್ಮೆ ಇದ್ದಿದ್ದಲ್ಲ, ಅದು ಕರೆಕ್ಟ್. ಅದು ಹೇಳಿದ್ರು ಇವಾಗ. ಇನ್ನೊಂದೇನು ಅಂತಂತಂದರೆ 2012-13ನೇ ಸಾಲಿನಲ್ಲಿ ಅಣ್ಣಾ ಹಜಾರೆ ಅವರು ಏನಂತೀರ ನೀವು, ಇದು ಪಕ್ಷ ಹಾಗೆ ಹೀಗೆ ಕಾಂಗ್ರೆಸ್ ಭ್ರಷ್ಟಾಚಾರ ಹೋರಾಟ ಮಾಡಿ ಇವಾಗ ಎಲ್ಲಿದ್ದಾರೆ ಸರ್ ಅವರು? ಅವ್ರ ಜೊತೆಗೆ ಕೂಡಿದಂತಹ ಅನೇಕರು ಇವರು ಏನಂತೀರ ನೀವು, ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಕೆಲಸ ಮಾಡ್ತವ್ರೆ. ಅವ್ರ ಕೆಲಸ ಅವ್ರಿಗೆ ಏನು ತಿಳಿದಾಯ್ತೋ ಅದನ್ನ ಮಾಡ್ಕೊಂಡು ಹೋಗ್ತವ್ರೆ, ವಿರೋಧವಾಗಿ ನಡೀತಾ ಹೋಗ್ತವ್ರೆ. ಅಂದರೆ ಪಂಜಾಬ್ದಲ್ಲಿ ಇವಾಗ ಆಮ್ ಆದ್ಮಿ ಪಕ್ಷದ ಸರ್ಕಾರ ಐತೆ. ಇಂಡಿಯಾಸ್ ನಂಬರ್ 1 ಎಜುಕೇಷನ್ಗೆ ಸರ್ಕಾರಿಯ ಶಾಲೆಗಳು ನಂಬರ್ 1 ಸ್ಥಾನಕ್ಕೆ ಬಂದಿರ್ತವೆ. ನೀತಿ ಆಯೋಗ ಕೂಡ ಅದು ಸರ್ಟಿಫಿಕೇಟ್ ಮಾಡೈತೆ. ಅದು ಓಕೆ, ಡನ್. ಅರವಿಂದ್ ಕೇಜ್ರಿವಾಲ್ ಅವ್ರ ಪಾತ್ರದಲ್ಲಿ ಅವರವರೇ. ಇವಾಗ ಅಣ್ಣಾ ಹಜಾರೆ ಅವರು ಎಕ್ಸಾಕ್ಟ್ ಆಗಿ ಮೋದಿ ಸರ್ಕಾರ ಬರೋದಕ್ಕೆ ಕಾರಣನೇ, ಮೋದಿ ಸರ್ಕಾರ ಬರೋದಕ್ಕೆ ಹೆಲ್ಪ್ ಆಗಿದ್ದೆ ಅಣ್ಣಾ ಹಜಾರೆ ಮೂಮೆಂಟ್. ಅಣ್ಣಾ ಹಜಾರೆ ಇವಾಗ ಅಣ್ಣಾ ಹಜಾರೆ ಅವ್ರು ಏನು ಮಾಡ್ತವ್ರು ಸರ್? ಏನಕ್ಕೆ ಅವ್ರು ಮಾತು ಎಬ್ಬಿಸ್ತಾ ಇಲ್ಲ? ಬರಬೇಕಾಗಿತ್ತು, ಇಷ್ಟೆಲ್ಲ ಬರಬೇಕಾಗಿತ್ತು. ಈ ಹೋರಾಟದಲ್ಲಿ ತಮ್ಮದು ಕೈ ಜೋಡಿಸ್ಬೇಕಾಗಿತ್ತು. ಈ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯಕ್ಕೊಳಗಂಥ ಮಕ್ಕಳ ಜೊತೆಗೆ ತಾವು ಗುರುತಿಸ್ಕೊಳ್ಬೇಕಾಗಿತ್ತು. ಆಗ ಇವ್ರ ಬಗ್ಗೆ ಹೌದಪ್ಪ ಇವರು ಸೋಷಿಯಲ್ ಇವ್ರಂತ ಹೇಳ್ತಾ ಇದ್ದಾರೆ ರಾಜಕೀಯದಲ್ಲಿ ಹೋಗೋದಿಲ್ಲ ಹಾಗೆ ಅಲ್ಲ ರೀ. ರಾಜಕೀಯ ಬಿಟ್ಟು ಧರ್ಮ ಬಿಟ್ಟು ರಾಜಕೀಯ ಎಲ್ಲದ ರೀ? ನೀತಿ ಎಲ್ಲ ರಾಜನೀತಿ ಎಲ್ಲ. ಹೌದು.
ಆಗ ಬರ್ದಿದ್ದಾಗ ಇಲ್ಲ ನಾವು ರಾಜನೀತಿ ಮಾಡೋದಿಲ್ಲ ಅಂತ ಹೇಳಿದ್ರು. ಮತ್ತು ನೀವು ಯಾಕೆ ಬಂದು ಪ್ರೊಟೆಸ್ಟ್ ಮಾಡಕ್ಕೆ ಯಾಕೆ ಬಂದ್ರಿ? ನೀವು ರಾಜನೀತಿ ಮಾಡೋದಿದ್ರೆ ಇಲ್ಲಿ ಯಾಕೆ ಬಂದ್ರಪ್ಪ ನೀವು? ಹೌದು, ಆ ಮೂಮೆಂಟನ್ನು ಹಾಳು ಮಾಡಿ ಒಂದು ಯಾವುದೋ ವ್ಯಕ್ತಿಗೆ ಇಡೀ ದೇಶನ ಕೊಟ್ಟು ಹೋಗಿಬಿಟ್ರಿ. ಯಾವುದೋ ಒಂದು ಸಿದ್ಧಾಂತಕ್ಕೆ ನೀವು ಬಂದು ಇವತ್ತೇ ಹಾಕಿಲ್ಲಪ್ಪ ನೀವು. ಅದೇ BJP ವಿರೋಧ ಇವತ್ತು ಹೇಳ್ತಾ ಇದ್ದ, ನೀವು ಬರಬೇಕಾಗಿತ್ತಲ್ಲ ಅದು, ನೀವು ಅದ್ರ ವಿರೋಧ ಅದ್ರ ಪರ ಅಲ್ಲ ಅಂದ್ರೆ ಹೌದು, ಇವತ್ತು ಇರಬೇಕಾಗಿತ್ತು, ಯಾಕಿಲ್ಲ? ಇವತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರಶ್ನೆ ಅದು ಅಣ್ಣಾಚಾರ್ಯ ಅವರಿಗೆ. ಸರ್, ದೇಶದ ಸರ್ಕಾರ ಕಳೆದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡಿ ಕೂಡ ಕಲಿಯೋದಿಲ್ವಾ? ಅದು ಹಂಗೆ ಇರ್ತದ್ರಿ. ಅಧಿಕಾರಕ್ಕೆ ಬಂದಾಗ ನಾವು ಶಾಶ್ವತ ತಿಳ್ಕೊಂಡ್ಬಿಟ್ರಿ ಸರ್. ಅಧಿಕಾರಕ ಗುರು, ಅಧಿಕಾರಕ ಅಧಿಕಾರ ಹಂಗದ್ರಿ. ನೋಡ್ರಿ, ಇದೇ ಈಗ ನಿಮ್ಗೊಂದು ದೊಡ್ಡ ಉದಾಹರಣೆ ಕೊಡೋದಂದ್ರೆ, ಇದೇ ನಮ್ಮ ಸಿದ್ದರಾಮಯ್ಯನವರು ಮೊನ್ನೆ ಮುಖ್ಯಮಂತ್ರಿ ಆದಾಗ ಅವ್ರು ಸುತ್ತಮುತ್ತ ಮಂದಿ ಹೆಂಗೆ ಸುತ್ತ ಹಾಕ್ತಾ ಇದ್ರು. ಹೌದು, ಇವತ್ತು ನೀವು ಅದನ್ನ ಈ ವಿಧಾನಸಭೆಯಲ್ಲಿ ಪಾಪ ಒಬ್ಬರು ಅಡ್ಡಾಡೋದನ್ನ ನೋಡ್ತಾ ಇದ್ದೀರಿ. ಹೌದು, ಅಧಿಕಾರ ಇದ್ದಾಗ ಹೆಂಗಿರುತ್ತೆ ಜನ, ಅಧಿಕಾರ ಇದ್ದಾಗ ಹೆಂಗಿರ್ತದೆ ಸಾಕ್ಷಿ ಇದೊಂದು. ಆದ್ರೆ ಇವರು ಅಹಂಕಾರ ಪಡಲಿಲ್ಲ, ಆ ಮಾತು ಬೇರೆ. ಆದರೆ ಇಲ್ಲೇ ಮೋದಿ ಅವರಾಗಿರ್ಬೋದು, ಅವ್ರ ಸಂಘಟಕರಾಗಿರ್ಬೋದು ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದ್ರೆ, ನಾವು ಶಾಶ್ವತ ಇದ್ದೀವಿ, ನಮ್ಮನ್ನ ಯಾರೂ ಅಧಿಕಾರಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ನಾವು SIR ತಂದಿದ್ದೀವಿ, ಮತ್ತು EVM ಬಳಸ್ತೀವಿ, VVPAT ಹಚ್ಚೋದಿಲ್ಲ, ಬ್ಯಾಲೆಟ್ ಪೇಪರ್ ತೋರೋದಿಲ್ಲ, ನಾವು ಗೆದ್ದು ಬಿಟ್ಟಿವಿ, ಇಡೀ ವ್ಯವಸ್ಥೆ ತಮ್ಮ ಕೈಯಾಗಿ ಮಾಡ್ಕೊಂಡಿದ್ದೀವಿ, ನಮ್ಮನ್ನ ಯಾರು ಸೋಲಿಸೋದು. ಸರ್, ಅಮಿತ್ ಶಾ ಅವರು ಕಾಲೇಜ್ ಎಲೆಕ್ಷನ್ ಟೈಮಲ್ಲಿ ಅವ್ರ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಬೇಕಾಗಿತ್ತಂತೆ ಅಲ್ಲಿ ಕಾಲೇಜಲ್ಲಿ. ಆ ಎಲೆಕ್ಷನ್ ಟೈಮಲ್ಲಿ ಇವ್ರು ನಿಂತವ್ರೆ, ಇವ್ರ ಎದುರುಗಡೆ ಇನ್ನೊಬ್ರು ಹೆಣ್ಮಗಳು ನಿಂತವಳೆ. ಓಕೆನಾ? ಎಲೆಕ್ಷನ್ ಫುಲ್ಲು ಜೋರಾಗಿ ಕಾವು ಏರಿದಾಗ, ರಂಗ್ ಏರಿದಾಗ ಅವಾಗ ಮಾಡಿರೋದೇನು ಅಂತಂತಂದರೆ, ಅದು ಯಾರು ಅಂದರೆ ಹೆಣ್ಮಕ್ಳು ಜಾಸ್ತಿ ಇರುವಂತಹ ಕಾಲೇಜ್ ಅದು. ಹೆಣ್ಮಕ್ಳು ಮನೆಗೆ ಹೋಗಿ ಒಂದು 40-45 ಹೆಣ್ಮಕ್ಳು ಮನೆಗೆ ಹೋಗಿ, ಇಲ್ಲ ಕಾಲೇಜಿಗೆ ಹೋಗಿ ವೋಟಿಂಗ್ ನಡೀತೈತೆ, ಏನಾದರೂ ಅಲ್ಲಿ ದನಿಗೆಗಳು ಹೇಳುತ್ತೆ, ಅಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ, ನಿಮ್ಮ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸ್ಬೇಡಿ ಅಂತ ಹೇಳಿ ಹೋಗಿ ಆ 40-45 ವೋಟುಗಳಿಂದ ಆ ಹೆಣ್ಮಗಳು ಸೋತ್ಲಂತೆ. ಅದನ್ನೇ ಮೊನ್ನೆ ಇದರಲ್ಲಿ ಮಾಡಿದ್ರು, ಎಲ್ಲಿ ನಮ್ಮ ಬಂಗಾಲಲ್ಲಿ ಮಾಡಿದ್ರು, ವೆಸ್ಟ್ ಬೆಂಗಾಲಲ್ಲಿ 30-35 ಲಕ್ಷ ಜನರನ್ನ, ಸುಮಾರು 40 ಲಕ್ಷ ಜನನೇ ಹಿಡ್ಕೊಳ್ಳಿ. ಅದಾಗ್ರಿ 27 ಲಕ್ಷ ಆನ್ ದ ರೆಕಾರ್ಡ್ ಅದ. 27 ಲಕ್ಷ ಲಾಸ್ಟ್ ಟೈಮ್ ವೋಟ್ ಹಾಕಿದವ್ರು. ಅವ್ರು ಕಾನೂನು ಅದ, ಲಾಸ್ಟ್ ಟೈಮ್ ವೋಟ್ ಹಾಕಿದವ್ರ ಲಿಸ್ಟ್ದಾಗ ಹೆಸರಿದ್ರೆ ಕೊಡ್ರಿ ಅಂತೇಳಿ ಪರ್ಮಿಷನ್ ಕೊಡಲಿಲ್ಲ ಅವ್ರಿಗೆ. ಹಿಂಗೆ ಎಲೆಕ್ಷನ್ ಗೆಲ್ಲುವಂತಹ ಇಂಥ ತಂತ್ರಗಾರಿಕೆಯನ್ನು ಹೂಡುವಂತಹ ಅಮಿತ್ ಶಾ ಅವ್ರ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ವಿರುದ್ಧ ಈ ಜನ್ಜಿ ಪಾರ್ಟಿ ಸ್ಟ್ಯಾಂಡ್ ಆಗುತ್ತಾ? ಸ್ಟ್ಯಾಂಡ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಇಡೀ ದೇಶ ತುಂಬ ಅವ್ರ ಬಗ್ಗೆ ಮಾತು ನಡೀತಾ ಇದ್ದಾವ. ಮತ್ತು ಇನ್ನು ಇದಕ್ಕೊಬ್ಬ ನಿಜವಾಗಿಯೂ ಇದನ್ನು ಹ್ಯಾಂಡಲ್ ಮಾಡುವಂಥ ಒಬ್ಬ ನೇತಾರರು ಅದಕ್ಕೆ ಬೇಕಾಗ್ತದ. ಒಬ್ಬ ನೇತಾರನಿಗಿಂತಲೂ ಒಂದು ಒಳ್ಳೆಯ ಸಂಘಟಕರ ಅದು ಬೆನ್ನು ಹತ್ತಬೇಕಾಗ್ತದೆ. ಪಾಪ ಯುವಕರಿದ್ದಾರೆ, ಏನೋ ಬಂದಿದ್ದಾರೆ, ಈಗ ಪ್ರಕಾಶ್ ರಾಜನೋ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವೇನಪ್ಪ ಒಬ್ಬ ಸಿನಿಮಾ ರಂಗದಲ್ಲಿ ಬಂದಂಥ ವ್ಯಕ್ತಿ. ಆದರೆ ಇಲ್ಲಿ ಒಂದು ಸಮಾಧಾನ ಅಂದ್ರೆ ವಾಂಗ್ಚುಕ್ ಅವರು ಅಲ್ಲಿ ಕೈ ಜೋಡಿಸ್ತಾ ಇದ್ದಾರೆ, ಮತ್ತು ಪ್ರಶಾಂತ್ ಭೂಷಣ್ ಕೈ ಜೋಡಿಸ್ತಾ ಇದ್ದಾರೆ. ಇದೇ ಒಂದಿಷ್ಟು ಕೂಡ್ತಾರೆ, ಇಂಥವರೆಲ್ಲ ಕೂಡ್ತಾ ಇದ್ದಾರೆ. ಇವರೆಲ್ಲರೂ ಸರಿಯಾಗಿ ಮಾರ್ಗದರ್ಶನ ಮಾಡಿ ಸರಿಯಾದ ಮೂಮೆಂಟ್ ಮಾಡಿದರೆ ಏನು ಬೇಕಾದಾಗಲಿ ಸಾಧ್ಯ. ಯಾಕಂದ್ರೆ ರೈತರಿಗೂ ಅಸಮಾಧಾನದ ಇಲ್ಲ ಈ ದೇಶದ್ದು, ಅವರು ಇವತ್ತು ಪಾಪ ಮಾರ್ಕೆಟ್ ಅಸಮಾಧಾನದ. ಇವ್ರು ಎಲ್ಲರೂ ಕೂಡಿದರೆ ಕೂಲಿಕಾರರಿಗೆ ಬದುಕಿಲ್ಲ. ಮತ್ತು ನೀವು ಕೋವಿಡ್ ಸಮಯದಲ್ಲಿ ನೋಡಿದರೆ ಎಷ್ಟೋ ಜನ ಪಾಪ ಸತ್ತು ಬಿಟ್ಟು. ಆದರೆ ಸರ್, ಒಂದೇನು ಆಶ್ಚರ್ಯ ಆಗತ್ತಂತಂದರೆ, ಇಷ್ಟೆಲ್ಲ ಆದರೂ ಕೂಡ ಮೊನ್ನೆ ಏನಂತೀರ ನೀವೆಲ್ಲೂ ಹೊರಗಡೆ ಹೋಗಬೇಡಿ, ಯಾವ ದೇಶಕ್ಕೆ ಹೋಗಬೇಡಿ, ಬಂಗಾರ ಖರೀದಿ ಮಾಡಬೇಡಿ ಅಂತೇಳಿ ಭಾಷಣ ಮಾಡಿಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಊರಿಗೆ ಹೋಗ್ಬಿಟ್ರು, ಬೇರೆ ದೇಶಗಳಿಗೆ ಹೋಗ್ಬಿಟ್ರು ಅಲ್ವಾ ಸರ್? ಅಲ್ಲಿಗೆ ಹೋದಾಗ ಆಲ್ಮೋಸ್ಟ್ ಆಲ್ ಯಾವ್ಯಾವ ದೇಶಗಳಿಗೆ ಹೋಗವ್ರೆ, ಭಾರತಕ್ಕೇನು ಲಾಭನೇ ಇಲ್ಲ. ಅದಾನಿಗೊಬ್ರಿಗೆ ಬಿಟ್ರೆ ಯಾವುದಕ್ಕೂ ಬೇರೆ ಯಾವುದಕ್ಕೂ ಲಾಭ ಇಲ್ಲ ಸರ್. ಸರ್, ಇಷ್ಟೆಲ್ಲ ನಡೀತಾ ಇದ್ರು ದೇಶದಲ್ಲಿ, ಇಷ್ಟೊಂದು ರಾಜಾರೋಷವಾಗಿ ನರೇಂದ್ರ ಮೋದಿ ಅವರು ಇಷ್ಟೊಂದು ಆರೋಪಗಳಾಗ್ತಾ ಇದ್ರು. ನಾನು ಏನು ಮಾಡ್ತೀರ ಮಾಡ್ಕೊಳ್ರಪ್ಪ ನೀವು. ರೋಮ್ ರಾಜ ಇದ್ದಂಗಿದ್ದಾರೆ ಅವರು. ರೋಮಿಗೆ ಬೆಂಕಿ ಇದ್ದಿದ್ರು ನಾನು ಪಿಟೀಲ್ ಬಾರಿಸ್ತೀನಿ ಅನ್ನುವಂಥ ಇದ್ದೆ ಅಂಥವರಿದ್ದಾರೆ. ನೋಡ್ಬೇಕು ಜನ ಏನಾದರೂ ಎಚ್ಚರಗೊಂಡಿದ್ದಾರೆ ಇವತ್ತು. ಅದಕ್ಕೆ ಯಾವ ರೂಪ ತೋಡ್ತದೋ ಏನೋ ಗೊತ್ತಿಲ್ಲ. ಆದ್ರೆ ಇವರು ಬುದ್ಧಿವಂತರಂತೆ ಅದಾರಿಲ್ಲ ಅಂತಲ್ಲ, ಬುದ್ಧಿವಂತರು ಸಾಕಷ್ಟು ಬುದ್ಧಿವಂತರ ಸಂಘದ ಇದು. ಅದಕ್ಕಾಗಿ ಅಲ್ಲ ಸರ್, ಇದು ಹಿಂಗೆ ನರೇಟಿವ್ನ ಫಾರ್ಮ್ ಮಾಡಿದ್ರಲ್ಲ, ಇದ್ರ ಮಧ್ಯದಲ್ಲಿ ಟೀಚರ್ಸ್ಗಳನ್ನು ತಗೊಂಡು ಬಂದರು. ಅಯ್ಯೋ ಸರ್, ಅದನ್ನು ಡೈಲಿ ಇಂಪ್ರೂವ್ಮೆಂಟ್ ನೋಡ್ತಾ ಹೋದ್ರೆ ಇವಾಗ ಒಂದು ಸ್ವಲ್ಪ ಸಮಯದ ಅಭಾವ ಆಯಿತು, ಯಾವೆಲ್ಲ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕಾಗಿ ಇಲ್ಲೇ ಮುಟುಕುಗೊಳಿಸ್ತಾ ಇದ್ದೀನಿ ಇವತ್ತಿನ ಒಂದು ಈ ಡಿಸ್ಕಷನನ್ನು ಅಂತ ಹೇಳ್ತಾ ಇದ್ದೀನಿ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಡಿಸ್ಕಷನ್ ಬಂತು. ಜನ್ಸಿಗಳು ಸಿಡಿದೆದ್ದವ್ರೆ, ಇನ್ನು ಜನ್ಸಿಗಳದ್ದೊಂದು ಪಕ್ಷ ಹುಟ್ಕೊಂಡು ದೇಶದಲ್ಲಿ ಜನ್ಸಿಗಳೇನೆ ಆಡಳಿತವನ್ನು ಹಿಡ್ಕೊಂತಾರ. ಆರ್ ದೇ ಗೋಯಿಂಗ್ ಟು ಗ್ರ್ಯಾಬ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.